ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ BSNL ಪ್ರಾಣಿ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತ ಬಯಸ್ತಾ, ಹಾಗೆ ಅವರಿಗೆ ಒಂದು ಸ್ವಾಗತ ಬಯಸ್ತಾ ಅವರಿಗೆ ಒಂದು ಸನ್ಮಾನ ಕೂಡ ಮಾಡಬೇಕಂತ ನಾನು ರಾಘವೇಂದ್ರ ಅವರಿಗೆ ನಾನು ವಿನಂತಿ ಮಾಡ್ತೇನೆ. ಈ ಬಡಾವಣೆಗೆ ಪ್ರತಿಯೊಂದು ವಿಷಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ BSNL ಏನು ಕ್ಷೇಮಾಭಿವೃದ್ಧಿ ಸಂಘದ ಸಂಘದ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ. ಭವಿಷ್ಯ ಹಬ್ಬ ಬುದ್ಧ ಪೂರ್ಣಿಮೆಯ ದಿನದಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಉತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಗರ ಪೊಲೀಸ್ ಆಯುಕ್ತರಾದ ಕನ್ನಪ್ಪ ಅವರೇ, ಸನ್ಮಾನ್ಯ ಜೇಮ್ಸ್ ಅವರೇ, ಹಿರಿಯರಾದ ಬಸವರಾಜನವರೇ, ವಿಶಾಲ್ ದರ್ಗೆ ಅವರೇ, ಮತ್ತು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕಿರಣ್ ಜಯಸೂರ್ಯ ಅವರೇ ಮತ್ತು ನಿಂಬಾಳವರೇ, ವೇದಿಕೆ ಮೇಲೆ ಆಸೀನರಾಗಿದ್ದ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಕಿಶೋರ್ ಆರ್ ಗಾಯಕ್ವಾಡ್, ಡಾಕ್ಟರ್ ಪಟೇಲ್ ಕಾಂಬಳೆ ಅವರೇ, ರಾಘವೇಂದ್ರ ವೈದ್ಯ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿದ ಆತ್ಮೀಯ ಮಿತ್ರರಾದ ಅಂಬರ ಅಶ್ಗೆ ಅವರೇ, ನಮ್ಮ ಭದ್ರೆ ಅವರೇ, ಎಲ್ಲ ಆತ್ಮೀಯ ಗಣೇಶ್ ಬಡಿಕೇರಿ ಅವರೇ, ಆತ್ಮೀಯ ಎಲ್ಲ ಹಿರಿಯ ಮಿತ್ರರೇ, ಈ ಬಡಾವಣೆ ಎಲ್ಲ ನಾಗರಿಕರೇ, ಸಮಯ ಭಾಳ ಇದೆ, ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಎಲ್ಲ ಆಪರೇಷನ್ ಮಾಡ್ಕೊಂಡಿದ್ದೀನಿ, ದಯಮಾಡಿ ಕ್ಷಮಿಸಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಮಹಾತ್ಮರ ದಿನ ಇವತ್ತು. ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರ ಸಾಲಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಈ 4 ಜನರು ಸೇರ್ತಾರೆ. ಅದಕ್ಕಾಗಿಯೇ ಇವತ್ತು ಬುದ್ಧನು ಹುಟ್ಟಿರ್ತಕ್ಕಂಥ ದಿನ, ಇವತ್ತು ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ದಿನ, ಇವತ್ತು ಬುದ್ಧನ ಮಹಾ ಪರಿನಿರ್ವಾಣದ ದಿನ. 3 ಒಟ್ಟಿಗೆ ಬರಬೇಕಾದ್ರೆ ಆ ಭಗವಂತನ ಸ್ವರೂಪ ಇರ್ತಕ್ಕಂಥ ಮನುಷ್ಯನಿಂದ ಸಾಧ್ಯ ಇದೆ. ಜ್ಞಾನೋದಯ ಆಗಿ ದೇಶಕ್ಕೆ ಅಲ್ಲ, ಜಗತ್ತಿಗೆ, ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗೌತಮ್ ಬುದ್ಧನ ಜಯಂತಿಯನ್ನು ನಮ್ಮ ಈ ಬಡಾವಣೆಯವರು ಸುಮಾರು ದಿನಗಳಿಂದ ಆಚರಣೆ ಮಾಡ್ತಾಯಿದ್ದಾರೆ. ನಾನು ಕೂಡ ಯಾವತ್ತೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣವರು ಕೂಡ ಹಿಂದೆ ಬುದ್ಧನ ಕಾಲದಲ್ಲಿ ಎಲ್ಲ ದಿಕ್ಕುಗಳನ್ನು ಸಮುದಾಯ ಇಟ್ಕೊಂಡು ಏನು ಒಂದು ಅನುಭವ ಮಂಟಪ ಇತ್ತು, ಅದೇ ಪ್ರಕಾರ ಬಸವಣ್ಣವ್ರ ಕಾಲದಲ್ಲಿ ಕೂಡ ಅನುಭವ ಮಂಟಪದ ಮೂಲಕ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಇವತ್ತು ಬಡಾವಣೆಯಲ್ಲಿ ಭಾಳ ವಿಶೇಷವಾಗಿ ಕಿಶೋರ್ ಗಾಯಕ್ವಾಡ್ ಮತ್ತು ಸಂಗಡಿಗರು ಬುದ್ಧ, ಬಸವ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವತ್ತೂ ತಾನು ಹೇಳಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಯಾವತ್ತೂ ಸಿದ್ಧನಿದ್ದೇನೆ, ಕೆಲಸ ಕೂಡ ಆಗಿದೆ. ನಾನು ಎಲ್ಲರಿಗೂ ಬಂದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. BSNL ಲೇಔಟ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಅರ್ಥಪೂರ್ಣವಾಗಿರುವ ಮತ್ತು ಒಂದು ಶಾಂತ, ಸುಭದ್ರ ಸಹಬಾಳು ಸಾರುವ ಮಹಾನ್ 3 ವ್ಯಕ್ತಿಗಳ ಜಯಂತಿಯನ್ನು ಸಂಯುಕ್ತ ಒಗ್ಗಟ್ಟಿನಲ್ಲಿ ಒಂದೇ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಜಯಂತ್ಯೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಸ್ಥಳೀಯ ಶಾಸಕರಾಗಿರುವ ಜನಪ್ರಿಯ ನಾಯಕರಾಗಿರುವ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಾನ್ಯರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ ಮತ್ತು ವಿಶೇಷವಾಗಿ ಈ ದಿನ ಭೀಮರತ್ನ ಪ್ರಶಸ್ತಿ ಪಡೆದ ಎಲ್ಲ ಸೈನಿಕ ಮತ್ತು ಆರಕ್ಷಕ ಮಿತ್ರರೇ, ತುಂಬ ಸಂತೋಷ ಆಗುತ್ತೆ. ಒಂದು ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಗೌತಮ್ ಬುದ್ಧರಿರ್ಬೋದು, ವಿಶ್ವಗುರು ಬಸವಣ್ಣರವರಿರ್ಬೋದು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿರ್ಬೋದು, ಅವರ ವಿಚಾರಗಳು, ಆದರ್ಶಗಳು ನಮ್ಮೆಲ್ಲರ ಬಾಳನ್ನು, ಬದುಕನ್ನು ಹಸನಾಗಿಸಲಿಕ್ಕೆ ಮಾದರಿಯಾಗಿದೆ. ಪ್ರತಿದಿನ ನಮಗೆ ಅವರ ಆದರ್ಶಗಳು ಪ್ರೇರಣೆಯನ್ನು ನೀಡುತ್ತೆ. ಒಂದು ವಿನಂತಿ ಏನಂತಂದರೆ, ಈ ಅವರ ಆಚಾರ ವಿಚಾರಗಳು ಅದು ನಮಗೆ ಸಹಾಯ ಆಗಬೇಕಾದ್ರೆ ಅವರ ತತ್ವಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಪಾಲನೆ ಮಾಡಬೇಕು. ಗೌತಮ್ ಬುದ್ಧರ ಶಾಂತಿಯ ಮಂತ್ರ, ವಿಶ್ವಗುರು ಬಸವಣ್ಣನವರ ಸಮಾನತೆಯ ಮಂತ್ರ,
ಅದ್ರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನ್ಯಾಯಕ್ಕೆ ಯಾವಾಗಲೂ ಹೋರಾಡುವಂತಹ ಒಂದು ಮಂತ್ರ. ಇವುಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಮಾಡಿದರೆ ನಮ್ಮ ಮನೆ ಮತ್ತು ನಮ್ಮ ಮನಸ್ಸು ಶಾಂತ ರೀತಿಯಿಂದಿರುತ್ತೆ, ನೆಮ್ಮದಿಯಿಂದಿರುತ್ತೆ. ನಮ್ಮ ಮನೆ ಮತ್ತು ಮನಸ್ಸು ಶಾಂತ ರೀತಿಯಿಂದಿದ್ದರೆ ಸಮಾಜ ಶಾಂತಿಯುತ ಆಗುತ್ತೆ ಮತ್ತು ನಮ್ಮ ಪೊಲೀಸರಿಗೆ ಮತ್ತು ಸೈನಿಕರಿಗೆ ಎಲ್ಲರಿಗೂ ಕೆಲಸ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಅದಲ್ಲದೆ ಇವರ ಒಂದು ತತ್ವಗಳನ್ನು ನಾವು ಮಾಡಿದರೆ ಭಯವಿಲ್ಲದ ಸಮಾಜ, ಭೇದ ಭಾವವಿಲ್ಲದ ಸಮಾಜ ಮತ್ತು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಪೂರಕವಾಗುವ ಒಂದು ಸಮಾಜವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೆರೆದಿರುವ ಎಲ್ಲ BSNL ಸಾರ್ವಜನಿಕ ಮಿತ್ರರಲ್ಲಿ ಆರಕ್ಷಕ ಇಲಾಖೆಯಿಂದ, ಅದರಲ್ಲಿ ವಿಶೇಷವಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಭಯವಿಲ್ಲದ, ಭೇದ ಭಾವವಿಲ್ಲದ ಭವಿಷ್ಯಕ್ಕೆ ಒಂದು ಕಲಬುರಗಿ ನಗರ ಹೆಸರುವಾಸಿಯಾಗಿರುವಂತಹ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಆರಕ್ಷಕ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಅದಕ್ಕೆ ನಾನು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಪರವಾಗಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಲ್ಲಿ ವಿನಂತಿ ಏನಂತಂದರೆ, ನಿಮ್ಮ ಮನೆಗಳು ಒಂದು ಉಜ್ವಲ ಭವಿಷ್ಯ ಕಾಣಬೇಕಾದರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ರೀತಿ ಶಿಕ್ಷಣ ಅವರ ಬದುಕನ್ನು ಬದಲಾಯಿಸಿತು, ಅದೇ ರೀತಿಯಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಏನಂತಂದರೆ, ತಮ್ಮ ಮಕ್ಕಳಿಗೆ ಮಗಳಿರಲಿ ಮಗ ಇರಲಿ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಉತ್ತಮ ಮಟ್ಟದ ಶಿಕ್ಷಣವನ್ನು ನೀಡಿ ಮತ್ತು ಈ 3 ಜನ ಮಹನೀಯರು ಏನು ಒಂದು ಆದರ್ಶಗಳನ್ನು ಸಾರಿದ್ದಾರೆ ಆ ಆದರ್ಶಗಳನ್ನು ಅವರು ಪಾಲನೆ ಮಾಡುವ ರೀತಿ ಮಕ್ಕಳನ್ನು ಬೆಳೆಸಿ ಪೋಷಿಸಿ ನೀವು ತಮ್ಮ ಕುಟುಂಬಕ್ಕೆ ನೀವೇ ಒಂದು ದೀಪವನ್ನು ಬೆಳಗಿದ ರೀತಿ ಆಗುತ್ತೆ. ತಮ್ಮ ದೀಪ ತಾವು ಬೆಳಗುವ ಒಂದು ಮಕ್ಕಳ ರೂಪದಲ್ಲಿ ಬೆಳಗುವ ದೀಪ ನಿಮ್ಮ ಮನೆಗಷ್ಟೇ ಬೆಳಕಾಗಲ್ಲ, ಇಡೀ ಸಮಾಜಕ್ಕೆ ದೇಶಕ್ಕೆ ಬೆಳಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಎಲ್ಲರ ಮಕ್ಕಳಿಗೆ ಉಜ್ವಲ ಭವಿಷ್ಯವಾಗಲಿ ಮತ್ತು BSNL ಲೇಔಟ್ನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಯವರಿಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಸಲ ಬುದ್ಧ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.